ಈ ಫೇಮಸ್ ಗಾದೆನ 99% ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ತಪ್ಪಾಗಿ ಬಳಸ್ತಾ ಇದ್ದಾರೆ. ಆ ಗಾದೆ ಯಾವುದು ಅಂದರೆ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ನಾವೆಲ್ಲರೂ ಜನರಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಅದರ ಸರಿಯಾದ ರೂಪ ಏನು ಅಂದರೆ, ಶಿವಪೂಜೆಗೆ ಕರಡಿಗೆ ಬಿಟ್ಟು ಬಂದ ಹಾಗೆ ಅಂತ. ನಾವೇನು ಮಾಡ್ತೀವಿ, ದಿನನಿತ್ಯದಲ್ಲಿ ನಮಗೆ ಇಷ್ಟ ಆಗಿರೋ ಕೆಲಸ ಮಾಡುವಾಗ ಅಥವಾ ಸುಮಾರಷ್ಟು ಸಂದರ್ಭಗಳಲ್ಲಿ ನಮಗೆ ಇಷ್ಟ ಇಲ್ಲದೆ ಇರೋರು ಯಾರಾದರೂ, ಅಂದರೆ ಕರೆಯದೇ ಬಂದ ಅತಿಥಿಗಳು ಅಂತ ಹೇಳ್ತಾರಲ್ಲ, ಹಂಗೆ ಯಾರಾದರೂ ಬಂದರೆ, ಅಯ್ಯೋ ಇವ್ರು ಯಾರಪ್ಪ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗಿ ಬಂದ್ಬಿಟ್ರು ಅಂತ ನಾವು ಬಳಸೋದು ಸಹಜ. ಆದರೆ ಹಾಗಂತ ಅದು ಯಾರ್ದೂ ತಪ್ಪಲ್ಲ ಬಿಡಿ. ಗಾದೆಗಳು ಸಾಮಾನ್ಯವಾಗಿ ಜನಪದದಿಂದ ಹುಟ್ಟಿರಬಹುದು. ಅಂದರೆ ನಮ್ಮ ಹಿರಿಯರು ಯಾವ ಥರ ಬಳಸ್ತಾ ಇದ್ರೋ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಹಿರಿಯರು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗಿ ಬಂದ್ಬಿಟ್ರು ಅಂತ ಉಪಯೋಗಿಸ್ತಿದ್ರು. ಸೊ ಅದನ್ನೇ ನಾವು ಫಾಲೋ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಶಿವಪೂಜೆಗೂ ಕರಡಿಗೂ ಏನು ಸಂಬಂಧ ಅಂತ ಆಲ್ಮೋಸ್ಟ್ ಯಾರೂ ಯೋಚನೆ ಮಾಡಿರಲ್ಲ. ಶಿವಪೂಜೆಯಲ್ಲಿ ಕರಡಿ ಏನಕ್ಕೆ ಬಂತು, ಯಾರಾದರೂ ಯೋಚನೆ ಮಾಡಿದ್ದೀರಾ? ಆದರೆ ಶಿವಪೂಜೆಗೆ ಕರಡಿಗೆ ಅನ್ನೋದು ಬಹಳ ಮುಖ್ಯ. ಕರಡಿಗೆಯನ್ನು ವೀರಶೈವ ಲಿಂಗಾಯತರು ತಮ್ಮ ಇಷ್ಟಲಿಂಗನ ಇಟ್ಕೊಳ್ಳೋಕ್ಕೆ ಬಳಸ್ತಾರೆ. ದಿನನಿತ್ಯ ಮುಂಜಾನೆ ಪೂಜೆ ಮಾಡುವಾಗ ಇಷ್ಟಲಿಂಗನ ಕೈಯಲ್ಲಿ ಇಟ್ಕೊಂಡು 108 ಬಾರಿ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರನ ಹೇಳ್ಕೊಂಡು ಇಷ್ಟಲಿಂಗನ ಪೂಜೆ ಮಾಡಿ, ಆ ಇಷ್ಟಲಿಂಗನ ಕರಡಿಗೆಯಲ್ಲಿ ಇಟ್ಟು ಶಿವದಾರದಲ್ಲಿ ಪೋಣಿಸಿ ದಿನನಿತ್ಯ ಅದನ್ನು ಧರಿಸ್ತಾರೆ, ಯಾವಾಗಲೂ ಹಾಕ್ಕೊಂಡಿರ್ತಾರೆ. ಸೊ ಶಿವಪೂಜೆಯನ್ನು ಮಾಡುವಾಗ ತಮ್ಮ ಇಷ್ಟಲಿಂಗ ಇರುವಂತಹ ಕರಡಿಗೆಯನ್ನೇ ಬಿಟ್ಟು ಬಂದರೆ ಶಿವಪೂಜೆ ಹೇಗೆ ನಡೆಯುತ್ತೆ? ಹಾಗಾಗಿ ಈ ಗಾದೆ ಬಂದದ್ದು, ಶಿವಪೂಜೆಯಲ್ಲಿ ಕರಡಿಗೆಯನ್ನೇ ಬಿಟ್ಟು ಬಂದ ಹಾಗೆ ಅಂತ. ಸೊ ಶಿವಪೂಜೆಗೆ ಕರಡಿಗೆ ಬೇಕೇ ಬೇಕು. ಹಾಗಾಗಿ ಬಂದ ಗಾದೆನೇ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅಂತ. ಸೊ ಹೀಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಲವಾರಷ್ಟು ಗಾದೆಗಳನ್ನು ಕೆಲವೊಂದು ಸಾರಿ ಗೊತ್ತಿಲ್ಲದೆ ತಪ್ಪಾಗಿ ಬಳಸೋದು ಉಂಟು. ಇನ್ಮುಂದೆ ಆದರೂ ಸನಾತನ ಸಂಸ್ಕೃತಿಯನ್ನು ಉಳಿಸೋಣ, ಸರಿಯಾಗಿ ಬಳಸೋಣ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಬಾರ್ದಲ್ಲ. ಹಾಗಾಗಿ ಮುಂದೆ ಆದರೂ ಎಲ್ಲನೂ ತಿದ್ಕೊಳ್ಳೋಣ, ತಿಳ್ಕೊಳ್ಳೋಣ. ಥ್ಯಾಂಕ್ ಯು.